Guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ರಿ ಮ್ಯಾನೇಜ್ಮೆಂಟ್ ಡೈನಾಮಿಕ್ ಆ್ಯಂಡ್ ಅಪ್ಲಿಕೇಶನ್ಸ್ ಅನ್ನೋ ಸಬ್ಜೆಕ್ಟ್ದು ಕ್ವಶನ್ ಪೇಪರ್. ಐ ಆಮ್ ರಿಯಲಿ ಸಾರಿ, ನಾನು ಕ್ವಶನ್ ಪೇಪರ್ಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಕೋಬಿಟ್ಟಿದ್ದೀನಿ. ಇನ್ನು 2 ಸಬ್ಜೆಕ್ಟ್ ಕ್ವಶನ್ ಪೇಪರೇ ಅಪ್ಲೋಡ್ ಮಾಡಿಲ್ಲ. ಆಮೇಲೆ ಕಮೆಂಟ್ಸು ಆ್ಯಂಡ್ ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಿಬಿಟ್ಟು ಒಂದ್ಕಿತ ಚೆಕ್ಔಟ್ ಮಾಡಿದಾಗ ಗೊತ್ತಾಯಿತು ನಾನು ಇನ್ನೂ 2 ಕ್ವಶನ್ ಪೇಪರ್ಸ್ ಅಪ್ಲೋಡೇ ಮಾಡಿಲ್ಲ ಅಂತ. ಐ ಆಮ್ ರಿಯಲಿ ಸಾರಿ. ಕಂಟಿನ್ಯೂಸ್ ಆಗಿ ಇದು ಮತ್ತು ಇನ್ನೊಂದು ಬಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ, ಅದೊಂದು ಸಬ್ಜೆಕ್ಟು ಬ್ಯಾಕ್ ಟು ಬ್ಯಾಕ್ ಇವತ್ತೇ ನಿಮಗೆ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಎರಡೂ. ಆ್ಯಂಡ್ ರಿಯಲಿ ಸಾರಿ, ನಾನು ನೋಡ್ಕೊಂಡಿಲ್ಲ, ಎಲ್ಲ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ವಶನ್ ಪೇಪರ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅಲ್ಲೂ ಸಿಗುತ್ತೆ. ಆ್ಯಂಡ್ ನನ್ನ ವಾಟ್ಸಪ್ ಗ್ರೂಪು ಸಪ್ರೇಟ್ ಗ್ರೂಪ್ ಇದೆ, ಅದನ್ನು ಫಾಲೋ ಮಾಡ್ತಿದ್ರೆ ಅದರಲ್ಲೂ ಸಹ ಪ್ಲೇ ಲಿಸ್ಟ್ ಅನ್ನೋದು ನಾನು ಹಾಕ್ತೀನಿ ಎಲ್ಲದು. ಆ್ಯಂಡ್ ಓಕೆ, ಡೈರೆಕ್ಟ್ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. 80 ಮಾರ್ಕ್ಸ್ಗೆ ಇರುತ್ತೆ. ಇದು ಬಂದು SAP ಸಿಲೆಬಸ್ ಆಗಿರೋದ್ರಿಂದ ಒಂದೇ ಕ್ವಶನ್ ಪೇಪರ್ ಇರುತ್ತೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತೀರಾ ಒಂದು 5 ಇಯರ್ಸ್ ಕಳಿಸಿ ಅಂತ. ನಿಮ್ಮದು ಹೊಸ ಸಿಲೆಬಸ್ಸು SAPದು, ಮೊದಲಿದ್ದು NEPದು ನಿಮಗೆ ಇದೇ ಸಿಲೆಬಸ್ ಒಂದೇ ಕ್ವಶನ್ ಪೇಪರ್ ನಿಮಗೆ ಸಿಗೋದು 2025. ಓಕೆ, ಡೈರೆಕ್ಟ್ ನೋಡ್ತಾ ಹೋಗೋಣ. ಸೆಕ್ಷನ್ ಎಲ್ಲಿ NE5 ಕೊಡ್ತಾರೆ 2 ಮಾರ್ಕ್ಸ್ ಕ್ವಶನ್ಸ್. ಆ್ಯಂಡ್ ನಿಮ್ಗೇನಾದರೂ ಈ ಸಬ್ಜೆಕ್ಟು ನೋಟ್ಸ್ ಬೇಕು, ಇದೊಂದೇ ಸಬ್ಜೆಕ್ಟ್ ಎಲ್ಲ, ಯಾವುದೇ ಸಬ್ಜೆಕ್ಟ್ ಆಗಲಿ 7 ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟ್ದು ನೋಟ್ಸ್ ಅನ್ನೋದು ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಬೇಕು ಅಂದರೆ ಬಂದು ಮೆಸೇಜ್ ಮಾಡ್ಬೋದು. ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಆ್ಯಂಡ್ ತುಂಬ ಜನ ಬ್ಯಾಕ್ಲಾಗ್ ಇರೋರು ಜಾಸ್ತಿ ಮೆಸೇಜ್ ಮಾಡ್ತಿರೋದು. ಆ್ಯಂಡ್ ಸೆಕ್ಷನ್ BL ಬಂದುಬಿಟ್ಟು NE3 ಬರೀಬೇಕು, 6 ಮಾರ್ಕ್ಸ್ ಕ್ವಶನ್ಸ್. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು. ನೀವು ಕಮೆಂಟ್ ಮಾಡಿದ್ದಿಂದಲೇ ನಂಗೆ ಅರ್ಥ ಆಗಿದೆ 2 ಕ್ವಶನ್ ಪೇಪರ್ಸ್ ಇನ್ನೂ ಅಪ್ಲೋಡೇ ಮಾಡಿಲ್ಲ ಅಂತ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಈ ವಿಡಿಯೋ ನೋಡಿಕೊಂಡು ಅಂದರೆ ನಿಮಗೆಲ್ಲ ಥರ ವೀಡಿಯೋಸು ಮಾಡಿ ಹಾಕಿದ್ದೀನಿ. ಒಂದ್ಕಿತ ನಾನು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಬೋದು ಹೊಸಬ್ರಾಗಿರೋರು. ಆ್ಯಂಡ್ ಸೆಕ್ಷನ್ C ಆಗಿರುತ್ತೆ, NE3 ಬರೀಬೇಕು, 14 ಮಾರ್ಕ್ಸ್ ಕ್ವಶನ್ಸ್, 5 ಕೊಟ್ಟಿರ್ತಾರೆ ಅವರು. ಇದು ಒಂಥರ ಬಿಸ್ನೆಸ್ ಸ್ಟಡೀಸ್ ಇದ್ದಂಗೆ ಸೆಕೆಂಡ್ PUದಲ್ಲಿ. ಆಲ್ರೆಡಿ ನಾವು ಇದು 14 ಪ್ರಿನ್ಸಿಪಲ್ಸ್ನ ಬಿಸ್ನೆಸ್ ಸ್ಟಡೀಸಲ್ಲಿ ಓದಿರ್ತೀವಿ ನಾವು ಸೆಕೆಂಡ್ PUದಲ್ಲಿ. ಈಸಿ ಇರುತ್ತೆ, ಫಸ್ಟ್ ಸೆಮ್ಮು ಅಷ್ಟೊಂದೇನು ಕಷ್ಟ ಇರಲ್ಲ. ಆ್ಯಂಡ್ ಸೆಕ್ಷನ್ DL ಬಂದು ಪಕ್ಕಾ ಒಂದು ಕೇಸ್ ಸ್ಟಡಿ ಅನ್ನೋದು ಕೇಳ್ತಾರೆ. ಅದು ನಿಮ್ಮ ಬೇಸ್ ಮೇಲೆ, ನಿಮ್ಮ ಥಾಟ್ ಮೇಲೆ ನೀವು ಕೇಸ್ ಸ್ಟಡಿ ಅನ್ನೋದನ್ನು ಬರಿತಾ ಹೋಗಬೇಕು. ಅದರಲ್ಲಿ 2 ಕ್ವಶನ್ಸ್ ಕೊಟ್ಟಿರ್ತಾರೆ, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಒಂದು ಚೂಸ್ ಮಾಡಿ ನೀವು ಬರಿತಾ ಹೋಗ್ಬೋದು. ಆ್ಯಂಡ್ ಈ ಕ್ವಶನ್ ನಿಮಗೆ ಈಸಿ ಇದೆ. ಇದು ಒಂಥರ ಓನ್ ಅಂದರೆ ನಿಮಗೆ ಅರ್ಥ ಆಗಲಿ ಅಂತಂದರೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ನ ಕೇಸ್ ಸ್ಟಡಿ ಓದ್ಬಿಟ್ಟು ಏನು ಅರ್ಥ ಆಯಿತು ಅನ್ನೋದ್ರ ಬಗ್ಗೆ ಪ್ರೊಸೆಸ್ನ ಬರಿಬೇಕಾಗಿರುತ್ತೆ. ಇದು ಒಂದು ಡೈರೆಕ್ಟ್ ಕ್ವಶನ್ ಥರ ಇದೆ. ಓಕೆ, ನೆಕ್ಸ್ಟ್ ಅಂದರೆ ನಾನು ಏನಾದರೂ ಟೈಮ್ ಇತ್ತು ಅಂದರೆ ಯಾವ ರೀತಿ ನೀವು ಒಂದು ಕ್ವಶನ್ಗೆ ಆನ್ಸರ್ ಬರಿಬೇಕು ಅನ್ನೋದನ್ನು ವಿಡಿಯೋ ಮಾಡಾಕ್ತೀನಿ. ಓಕೆ, ಅಂದರೆ 14 ಮಾರ್ಕ್ಸ್ಗೆ ಕೇಸ್ ಸ್ಟಡಿಗೆ ಹೆಂಗೆ ಬರಿಬೇಕು, 6 ಮಾರ್ಕ್ಸ್ಗೆ ಹೆಂಗೆ ಬರಿಬೇಕು ಅಷ್ಟು. ಮತ್ತು ತುಂಬ ಜನ ಹೇಳ್ತಾರೆ ಬರೆದಿರ್ತೀನಿ ಬಟ್ ಮಾರ್ಕ್ಸೇ ಕೊಟ್ಟಿಲ್ಲ ಅಂತ. ಯಾಕೆ ಕೊಡಲ್ಲ ಮಾರ್ಕ್ಸು ಅನ್ನೋದನ್ನೆಲ್ಲ ನಾನು ಒಂದು ಡೆಪ್ತ್ ವೀಡಿಯೋ ಮಾಡಾಕ್ತೀನಿ ನಿಮ್ಗೆ ಎಕ್ಸಾಮ್ಗಿಂತ ಮುಂಚೆನೇ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಪೇಪರ್ ಬರುತ್ತೆ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.